ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್, ಶಿವಮೊಗ್ಗ. ಈಗ ಕಳೆದ ಸಾರಿ ನಾವು ಈ ಮಾರ್ಚ್ ನಲ್ಲಿ ಎಂಡೋಮೆಟ್ರಿಯೋಸಿಸ್ ಅವೇರ್ನೆಸ್ ಮಂತ್ ಅಂತ ಘೋಷಣೆ ಮಾಡಿದ್ರು. ಅದ್ರ ಪ್ರಕಾರ ಅದಕ್ಕೆ ವಿಡಿಯೋಗಳನ್ನ ಮಾಡಿ ತಲುಪಿಸಿದ್ವಿ ತಮಗೆ. ಎಂಡೋಮೆಟ್ರಿಯೋಸಿಸ್ ಬಗ್ಗೆ ತಾವೆಲ್ಲ ಈ ಸಾಕಷ್ಟು ಮಾಹಿತಿ ತಿಳ್ಕೊಂಡಿದ್ದೀರಿ, ಹಾಗೂ ಸಾಕಷ್ಟು ಪ್ರಶ್ನೆಗಳನ್ನ ನಮ್ಮ ಓವರ್ ದ ಫೋನ್ ಕೇಳಿದಿರಿ. ಅದಕ್ಕೆ ಸೂಕ್ತವಾಗಿ ಉತ್ತರಗಳನ್ನ ನಾವು ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಅದೇ ತರ ಈ ಏಪ್ರಿಲ್ ನಲ್ಲಿ ಅಡಿನೋಮಯೋಸಿಸ್ ಅವೇರ್ನೆಸ್ ಮಂತ್ ಅಂತ ಘೋಷಿಸಿದ್ದಾರೆ. ಏನಿದ್ದು ಅಡಿನೋಮಯೋಸಿಸ್ ಅಂತಂದ್ರೆ, ಈ ಎಂಡೋಮೆಟ್ರಿಯೋಸಿಸ್ ಅಂತಂದ್ರೆ ಈ ಎಂಡೋಮೆಟ್ರಿಯಂ ಅಂತ ಒಂದು ಟಿಶ್ಯೂ ಏನಿರುತ್ತೆ, ಅದು ಗರ್ಭಕೋಶದ ಬಿಟ್ಟು ಬೇರೆ ಎಲ್ಲಾದ್ರೂ ಬೆಳೆದ್ರೆ ಅದನ್ನ ಎಂಡೋಮೆಟ್ರಿಯೋಸಿಸ್ ಅಂತ ಕರಿತಾ ಇದ್ರು. ಅಡಿನೋಮಯೋಸಿಸ್ ಅಂತಂದ್ರೆ ಈ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಅದು ಈ ಗರ್ಭಕೋಶದ ಮಧ್ಯದ ಪದರ ಮಯೋಮೆಟ್ರಿಯಂ ಅಲ್ಲಿ ಬೆಳೆಯುವಂಥದ್ದು. ಅಂದ್ರೆ ಈ ಎಂಡೋಮೆಟ್ರಿಯಂ ಗ್ಲ್ಯಾಂಡ್ಸ್ ಎಲ್ಲಿರ್ಬೇಕೋ ಅದಕ್ಕಿಂತ ಸ್ವಲ್ಪ ಒಳಗೆ, ಅಂತಂದ್ರೆ ಈ ಗರ್ಭಕೋಶದ ಮಧ್ಯದ ಪದರವಾದ ಮಯೋಮೆಟ್ರಿಯಂ ಅಲ್ಲಿ ಬೆಳೀತಾ ಇರುತ್ತೆ. ಅದನ್ನ ಅಡಿನೋಮಯೋಸಿಸ್ ಅಂತ ಕರೀತಾರೆ. ಏನಪ್ಪಾ ಇದು, ಯಾಕೆ ಇದರಲ್ಲಿ ಏನು ಅಂತ ವಿಶೇಷತೆ ಏನಿದೆ ಇದರಲ್ಲಿ ಅಂತ. ಎಂಡೋಮೆಟ್ರಿಯೋಸಿಸ್ ತರನೇ ಇದು ಅಡಿನೋಮಯೋಸಿಸ್ ಕೂಡ ಈ ನೋವು ಕೊಡುವಂತ ಒಂದು ಕಾಯಿಲೆ. ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಹೇಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ನೋವು ಬರುತ್ತೋ ಅದನ್ನ ಡಿಸ್ಮೆನೋರಿಯಾ ಅಂತ ಹೇಗೆ ಕರಿತೀವಿ, ಅದೇ ತರ ಈ ಗರ್ಭಕೋಶದ ಮಧ್ಯಪದರ ಮಯೋಮೆಟ್ರಿಯಂ ಅಲ್ಲಿ ಕೂಡ ಗ್ಲ್ಯಾಂಡ್ಸ್ ಬಂದ್ರೆ ಅದೇ ತರ ವಿಪರೀತ ಕಿಬ್ಬೊಟ್ಟೆ ನೋವು ಕೊಡುತ್ತೆ. ಒಂದು. ಎರಡನೇದು, ಯಾರೋ ಎಳೆದಂತ ಒಂದು ಪರಿಸ್ಥಿತಿ, ಹಿಂದೆ ಕ್ರಾನಿಕ್ ಪೆಲ್ವಿಕ್ ಪೇನ್ ಅಂತ ಕರಿತೀವಿ. ಯಾರೋ ಕಂಟಿನ್ಯೂಸ್ ಆಗಿ ಜಗ್ಗಾಡ್ತಾ ಇದಾರೆ ಅನ್ನೋ ಒಂದು ಪೇನ್ ಬರುತ್ತೆ. ಅದಾದ್ಮೇಲೆ ಗಂಡ ಹೆಂಡತಿ ಸೇರಿದಾಗ ವಿಪರೀತ ನೋವು ಬರೋ ಅಂತದ್ದು ಸಿವಿಯರ್ ಡಿಸ್ಪೆರಿನಿಯಾ ಅಂತ ಕರಿತೀವಿ. ಇದಾದ ನಂತರ ಈ ಎಂಡೋಮೆಟ್ರಿಯಲ್ ಗ್ಲ್ಯಾಂಡ್ಸ್ ಗರ್ಭಕೋಶದ ತುಂಬಾ ಒಂದೇ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ. ಒಂದು ಇಲ್ಲ, ಅದು ಆಂಟೀರಿಯರ್ ವಾಲ್ ಅಲ್ಲಿ ಜಾಸ್ತಿ ಇರುತ್ತೆ, ಅಂದ್ರೆ ಮುಂಭಾಗದಲ್ಲಿ, ಅಥವಾ ಹಿಂಭಾಗದಲ್ಲಿ ಪೋಸ್ಟರ್ ವಾಲ್ ಅಲ್ಲಿ ಜಾಸ್ತಿ ಇರಬಹುದು. ಅವಾಗ ಏನಾಗುತ್ತೆ, ಎಸಿಮೆಟ್ರಿಕಲ್ ಥಿಕ್ನಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಗರ್ಭಕೋಶದ ಈ ವಾಲ್ಗಳು ಆಂಟೀರಿಯರ್ ವಾಲ್ ಒಂದು ದಪ್ಪ ಇರುತ್ತೆ, ಪೋಸ್ಟೀರಿಯರ್ ವಾಲ್ ಒಂದು ದಪ್ಪ ಇರುತ್ತೆ. ಏನಪ್ಪಾ, ಯಾಕೆ ಇದರಿಂದ ಏನ್ ಸಮಸ್ಯೆ ಆಗತ್ತೆ ಅಂತ. ಇದರಿಂದ ಏನಾಗುತ್ತೆ, ನಾನು ನಿಮ್ಗೆ ಅವಾಗ್ಲೇ ಹೇಳ್ದಾಗೆ, ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ನೋವು ಬರುತ್ತೆ, ಡಿಸ್ಪೆರಿನಿಯಾ ಅಂತ ಹೇಳಿದೆ. ಇದ್ರ ಜೊತೆಗೆ ಈ ಅಸಹಜವಾದ ಅಂದ್ರೆ ಎಸಿಮೆಟ್ರಿಕಲ್ ಥಿಕ್ನಿಂಗ್ ಆದಾಗ ಏನಾಗುತ್ತೆ, ಯೂಟ್ರೋ ಒವೇರಿಯನ್ ಟ್ಯೂಬಲ್ ಆಕ್ಸಿಸ್ ಅಂದ್ರೆ ಅನಾಟಮಿ ಡಿಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂತಂದ್ರೆ ಈ ಯಾರೋ ನಮ್ಮ ಕುತ್ತಿಗೆನ ಹಿಡಿದು ಹಿಂದಕ್ಕೆ ಜಕ್ಕದಾಗ ಏನಾಗುತ್ತೆ, ಆತರ ಈ ಟ್ಯೂಬ್ಸ್ಗೂ ಮತ್ತೆ ಓವರಿಯನ್ಗೂ ಸಂಬಂಧ ವ್ಯತ್ಯಾಸ ಆಗಿ ನಾರ್ಮಲಿ ಆಗ್ಬೇಕಾಗಿರೋಂಥ ಕನ್ಸೆಪ್ಷನ್ ಆಗೋದಿಲ್ಲ. ಇದು ಕೂಡ ಅಡಿನೋಮಯೋಸಿಸ್ ಕೂಡ ಬಂಜೆತನಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಹಾಗಾಗಿ ಏನಪ್ಪ ಮಾಡೋದು ಸರ್, ಇದನ್ನ ಹೇಗೆ ತಿಳ್ಕೊಳೋದು ಅಂತ. ಇದಕ್ಕೆ ಹೇಗೆ ತಿಳ್ಕೊಳ್ಳೋಂಥದ್ದು ಅಂದ್ರೆ, ಒಂದು, ನಾನು ಅವಾಗ್ಲೇ ಹೇಳ್ದಾಗೆ ನಿಮ್ಮಲ್ಲಿ ಬರೋಂಥ ಬಹುತೇಕರು ಈ ತರ ಸಿಂಪ್ಟಮ್ಸ್ ನಮ್ಮ ಹತ್ರ ಹೇಳಿದಾಗ ನಾವು ಇರಬಹುದೇನೋ ಅಡಿನೋಮಯೋಸಿಸ್ ಇರಬಹುದು ಅಂತ. ಅದ್ರ ಜೊತೆಗೆ ಸಿಂಪಲ್ ಒಂದು ಪೆಲ್ವಿಕ್ ಅಲ್ಟ್ರಾಸೌಂಡ್, ಟ್ರಾನ್ಸ್ವಜನಲ್ ಪೆಲ್ವಿಕ್ ಅಲ್ಟ್ರಾಸೌಂಡ್ ಮಾಡಿದ್ರೆ ಸುಲಭವಾಗಿ ಕಂಡುಹಿಡಿಯುವಂತ ಒಂದು ಕಾಯಿಲೆ ಇದು ಅಡಿನೋಮಯೋಸಿಸ್. ಏನೇನು ವಿಶಿಷ್ಟ ಚಿಹ್ನೆಗಳಿರುತ್ತೆ ಇದರಲ್ಲಿ. ಇದರಲ್ಲಿ ಗರ್ಭಕೋಶ ಎಸ್ ಶೇಪ್ ಆಗಿ ಬಗ್ಗಿರುತ್ತೆ. ನಾನು ಅವಾಗ್ಲೇ ಹೇಳಿದಾಗೆ ಆಂಟೀರಿಯರ್ ವಾಲ್ ಮತ್ತೆ ಪೋಸ್ಟೀರಿಯರ್ ವಾಲ್ ಎಸಿಮೆಟ್ರಿಕಲ್ ಥಿಕ್ನಿಂಗ್ ಆಗುತ್ತೆ ಅಂತ ಹೇಳಿದಾಗ, ಅದೇ ತರ ಇದು ಎಸ್ ಶೇಪ್ ಕ್ಯಾವಿಟಿ ಇರುತ್ತೆ ಒಂದು. ಅದಾದ್ಮೇಲೆ ಇದರಲ್ಲೆಲ್ಲ ಈ ಮಯೋಮೆಟ್ರಿಯಂ ಪದರದಲ್ಲಿ ಮಧ್ಯ ಈ ರಕ್ತ ಹೆಪ್ಪುಗಟ್ಟಿರೋದ್ರಿಂದ ಕಾರಣ ಅದು ಈ ಅಲ್ಟ್ರಾಸೌಂಡ್ ನ ಪಾಸ್ ಮಾಡಕ್ ಬಿಡೋದಿಲ್ಲ. ರೈನ್ ಫಾರೆಸ್ಟ್ ಅಪಿಯರೆನ್ಸ್ ಅಂತ ಬರ್ತಾ ಹೋಗುತ್ತೆ. ಅದಾದ ನಂತರ ಎಂಡೋಮಯೋಮೆಟ್ರಿಯಲ್ ಜಂಕ್ಷನ್ ಸರಿಯಾಗಿ ವಿಸಿಬಲ್ ಆಗೋದಿಲ್ಲ, ಅಬ್ಸ್ಕ್ಯೂರ್ ಆಗಿರುತ್ತೆ. ಎಂಡೋಮಯೋಮೆಟ್ರಿಯಲ್ ಜಂಕ್ಷನ್ ಇರ್ರೆಗ್ಯುಲರ್ ಆಗಿರುತ್ತೆ. ಈ ತರ ಕಾಯಿಲೆಗಳಿದ್ರೆ, ಅಂದ್ರೆ ಎಸ್ ಶೇಪ್ಡ್ ಅಥವಾ ಕ್ವೆಶ್ಚನ್ ಮಾರ್ಕ್ ಟೈಪ್ ಆಫ್ ಯೂಟ್ರಸ್ ಇತ್ತು, ರೈನ್ ಫಾರೆಸ್ಟ್ ಅಪಿಯರೆನ್ಸ್ ಇತ್ತು, ಅಥವಾ ಈ ತರ ಇರ್ರೆಗ್ಯುಲರ್ ಎಸಿಮೆಟ್ರಿಕಲ್ ಥಿಕ್ನಿಂಗ್ ಇತ್ತು, ಇದನ್ನ ಅಡಿನೋಮಯೋಸಿಸ್ ಚಿಹ್ನೆಗಳು ಅಂತ ನಾವು ಗುರ್ತಾಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಇದರಲ್ಲಿ ಪ್ರಮುಖವಾಗಿ ಹೇಳ್ಬೇಕು ಅಂತ ಅನ್ನೋದ್ರೆ 2 ತರ ಇರುತ್ತೆ. ಇದನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.